ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಸೌತ್ ಸಿನಿಮಾ ರಂಗದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದ್ದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ತುಪ್ಪದ ಬೆಡಗಿ ರಾಗಿಣಿ ದ್ವಿವೇದಿ ಅವರು ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ಹೋಗಿದ್ದಾರೆ. ಸೊ ತಮ್ಮ ಗ್ಲಾಮರ್ ಪಾತ್ರದ ಮೂಲಕ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ತುಪ್ಪವನ್ನ ಮಾರ್ತಾರ ಅಥವಾ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾರ ಅನ್ನುವಂತಹ ವಿಚಾರವನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಹಾಯ್, ವೆರಿ ಗುಡ್. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಗ್ಲಾಮರಸ್ ಲುಕ್ ಅಂತೂ ನಮ್ ಕಣ್ಮುಂದೆ ಕಾಣಿಸ್ತಾ ಇದೆ, ಟ್ರೆಡಿಷನಲ್ ಲುಕ್ ಅಲ್ಲಿ. ಅಂಡ್ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ಹೋಗಿದ್ದೀರಾ. ಆ ಒಂದು ಸಿನಿಮಾದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ, ಪಾರ್ವತಿ ಪಾತ್ರದ ಬಗ್ಗೆ ಹೇಳೋದಾದ್ರೆ ಸೊ ಈ ಪಾರ್ವತಿ ಪಾತ್ರ ಏನಿದೆ, ಇಟ್ಸ್ ಆಕ್ಚುಲಿ ಲೈಕ್ ರಿಯಲ್ ಲೈಫ್ ಪಾರ್ವತಿ. ಅಂದ್ರೆ ಪ್ರತಿಯೊಂದು ಹೆಣ್ಮಕ್ಳ ಲೈಫ್ ಅಲ್ಲಿ ಯಾವುದೇ ಕಾರಣಕ್ಕೂ ಏನಾದ್ರೂ ಚಾಲೆಂಜಸ್ ಬಂದ್ರೆ, ಇಲ್ವಾ ಒಳ್ಳೆ ದಿನ ಕೆಟ್ಟ ದಿನ, ಫ್ಯಾಮಿಲಿ ನಡ್ಸ್ಕೋಬೇಕು, ವರ್ಕ್ ಮಾಡ್ಬೇಕು, ಚಾಲೆಂಜಸ್ ಬಂದಾಗ ಏನಾಗುತ್ತೆ, ಎಷ್ಟು ಸ್ಟ್ರಗಲ್ ಇದ್ರು ಏನಿದ್ರು ವೇರ್ ಆಲ್ವೇಸ್ ಇಮರ್ಜ್ ಆಗಿ ಅಂದ್ರೆ ವಿಕ್ಟೋರಿಯಸ್ ಆಗಿ ಬರ್ತೀವಿ ಅಂತ ಒಂದು. ಆಮೇಲೆ ಪಾರ್ವತಿ ದೇವಿನೂ ಹಂಗೆ ಇದ್ರು. ಸೊ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಆಗ್ಲಿ, ಈ ಒಂದು ಕ್ಯಾರೆಕ್ಟರ್ ಬರಿಬೇಕಾದ್ರೂ ರಾಮೂರ್ತಿ ಸರ್ ಹ್ಯಾಸ್ ಕೆಪ್ಟ್ ಆ ಒಂದು ಸಾಫ್ಟ್ನೆಸ್ ಇನ್ ದ ಕ್ಯಾರೆಕ್ಟರ್. ಅದಾದ್ಮೇಲೆ ಆ ಒಂದು ಲೈಕ್ ಒನ್ ಬೋಲ್ಡ್ನೆಸ್ ಇನ್ ದ ಕ್ಯಾರೆಕ್ಟರ್ ಅಂತದ್ದು. ಸೊ ಕ್ವೈಟ್ ಅ ಫ್ಯೂ ಚೇಂಜಸ್ ಅಂಡ್ ಕ್ವೈಟ್ ಅ ಫ್ಯೂ ಡಿಸ್ಟಿಂಕ್ಷನ್ಸ್ ಆರ್ ದೇರ್ ಇನ್ ದ ಕ್ಯಾರೆಕ್ಟರ್. ನನಗೆ ತುಂಬಾ ಖುಷಿ ಆಯ್ತು, ಬಿಕಾಸ್ ಐ ಆಲ್ವೇಸ್ ಲವ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಮೈ ಲುಕ್ಸ್. ಯಾವತ್ತು ನಾನು ಚೇಂಜ್ ಮಾಡ್ತಾನೆ ಇರಬೇಕು ಅಂತ ನನ್ನ ಅಭಿಪ್ರಾಯ, ಅಂಡ್ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸೊ ಈ ತರ ಸಿನಿಮಾಗಳು, ಈ ತರ ಸ್ಕ್ರಿಪ್ಟ್ಸ್ ಎಲ್ಲ ಬಂದಾಗ ಖುಷಿ ಆಗತ್ತೆ, ಒಂದು ಚಾಲೆಂಜ್ ಇರುತ್ತೆ. ಅಂಡ್ ಚಾಲೆಂಜಸ್ ಆರ್ ಆಲ್ವೇಸ್ ಗುಡ್. ಐ ಲೈಕ್ ಚಾಲೆಂಜಸ್. ಮಂಡ್ಯ ಜಿಲ್ಲೆಯಲ್ಲಿ, ಅದು ಕೂಡ ದೊಡ್ಡರಸಿನಕೆರೆಯಲ್ಲಿ ಶೂಟ್ ಮಾಡಿರುವಂತ ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ, ಯಾಕಂದ್ರೆ ಅಂಬರೀಶ್ ಅವರ ಊರದು. ಸೊ ಅಲ್ಲೆಲ್ಲ ನಾವು ಎಷ್ಟು ದಿನಗಳ ಕಾಲ ಶೂಟ್ ಮಾಡಿದ್ರಿ, ಅಲ್ಲಿನ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ಫಸ್ಟ್ ಸ್ಕೆಡ್ಯೂಲ್ 25 ದಿನ ಶೂಟ್ ಮಾಡಿದ್ವಿ, ಒಂದೇ ಸ್ಟ್ರೆಚ್ ಅಲ್ಲಿ ಮಾಡಿದ್ವಿ. ಸೊ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ಜನ ಆಗ್ಲಿ, ಇಟ್ಸ್ ಲೈಕ್ ಅವರು ಹುಟ್ಟಿದ ಊರ್ ಅಲ್ಲಿ ಶೂಟ್ ಮಾಡಿದೀವಿ ನಾವು. ಸೊ ಇಟ್ ವಾಸ್ ವೆರಿ ಸ್ಪೆಷಲ್, ಬಿಕಾಸ್ ಅಮಿಷ್ ಅಂಕಲ್ ಹ್ಯಾಸ್ ಅ ವೆರಿ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್, ನಮ್ಮೆಲ್ಲರ ಹಾರ್ಟ್ ಅಲ್ಲಿ ಕೂಡ. ಬಟ್ ಮನ್ಸಲ್ಲಿ, ಆಮೇಲೆ ನನ್ನ ಕರಿಯರ್ ಅಲ್ಲಿ ಆಲ್ಸೋ ಇಸ್ ಬಿನ್ ವೆರಿ ಎನ್ಕರೇಜಿಂಗ್ ಟು ಎಲ್ಲಿ ಏನ್ ಮಾಡಿದ್ರು. ಸೊ ಅವ್ರ ಆಶೀರ್ವಾದ ಇದೆ ಅಂತ ಅನ್ಸುತ್ತೆ ನಮ್ಗೆ ಊರಲ್ಲಿ. ಅಂಡ್ ಎಲ್ಲ ತುಂಬಾ ಟಚ್ ವುಡ್, ಇಷ್ಟು ಚೆನ್ನಾಗಿ ಫಸ್ಟ್ ಸ್ಕೆಡ್ಯೂಲ್ ಆಯ್ತು. ಎಲ್ರದ್ದು ಪರ್ಫಾರ್ಮೆನ್ಸಸ್ ಆಗ್ಲಿ, ಅಂಡ್ ಎಲ್ಲಾ ಲೊಕೇಶನ್ಸ್ ಆಗ್ಲಿ ತುಂಬಾ ರಿಯಲಿಸ್ಟಿಕ್ ಆಗಿತ್ತು. ಅಂಡ್ ಅಲ್ಲಿಂದ ಜನ ದೇರ್ ಲೈಕ್ ಮುದ್ದಾಗಿರೋದು ಜನ ಅಂತ. ಅಂಡ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಯಾವುದೇ ಕಾರಣಕ್ಕೂ ಏನೋ ಪ್ರಾಬ್ಲಮ್ ಆಗಿಲ್ಲ ನಮ್ಗೆ ಶೂಟಿಂಗ್ ಅಲ್ಲಿ. ಸೊ ಇಟ್ ಇಸ್ ನೈಸ್. ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಅಭಿನಯವನ್ನ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ನಮ್ಗೆ ಯಾವಾಗ ಕರ್ಕೊಂಡು ಹೋಗ್ತೀರಾ ಅಂತ ಥಿಯೇಟರ್ಗಳಲ್ಲಿ? ಆದಷ್ಟು ಬೇಗ. ಇನ್ನು ಒಂದು ವಾರ 10 ದಿನ ಶೂಟ್ ಬ್ಯಾಲೆನ್ಸ್ ಇದೆ. ಸೊ ಅದು ಮುಗಿಸ್ಕೊಂಡು ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಡೂಯಿಂಗ್ ದ ಪೋಸ್ಟ್ ಪ್ರೊಡಕ್ಷನ್ ವರ್ಕ್, ಸೈಮಲ್ಟೇನಿಯಸ್ಲಿ ಸ್ಟಾರ್ಟೆಡ್ ಶೂಟಿಂಗ್ ಜೊತೆಗೆ. ಸೊ ಆದಷ್ಟು ಬೇಗ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಂತೂ ಬ್ಯಾಕ್ ಟು ಬ್ಯಾಕ್ ಲ್ಯಾಂಗ್ವೇಜಸ್ ಅಲ್ಲಿ ಮಾಡ್ತಾ ಇದ್ದೀರಾ. ಸೊ ಗ್ಲಾಮರ್ ಮಾತ್ರ ದಿನೇ ದಿನೇ ಇನ್ನೂ ಕಡಿಮೆ ಆಗ್ತಾನೆ ಇದೆ, ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ಏಜ್ ಕಡಿಮೆ ಆಗ್ತಾ ಇದೆ. ಏನ್ ನಿಮ್ಮ ಬ್ಯೂಟಿ ಸೀಕ್ರೆಟ್ ಅಂತ? I stay positive. I keep smiling. I think these are the simplest things that you can do in life. And I think ನಮ್ಮ ದೇವ್ರದ್ದು ಆಶೀರ್ವಾದ ಇರ್ಬೋದು, ಅಥವಾ ಫ್ಯಾನ್ಸ್ ಆಶೀರ್ವಾದ ಅಂತ ಹೇಳ್ಬೋದು. ಐ ರಿಯಲಿ ವಾಂಟ್ ಟು ರಿಲೀಸ್ ಅ ಕನ್ನಡ ಫಿಲ್ಮ್ ಆಸ್ ದ ಸೂನೆಸ್ಟ್. ಯಾಕಂದ್ರೆ ಮಲಯಾಳಂ ಇವಾಗ ಆಗ್ತಿದೆ, ಈ ಮಂತ್ ಎಂಡ್ ಅಲ್ಲಿ ಆಗ್ತಿದೆ, ನೆಕ್ಸ್ಟ್ ಮಂತ್ ಆಗ್ತಿದೆ, ತೆಲುಗು ಆಗ್ತಿದೆ. ಬಟ್ ನಮ್ಮ ಕನ್ನಡದಲ್ಲಿ ಮಾಡ್ಬೇಕು ಅಂತ. ಅಂಡ್ ಈ ತುಂಬಾನೇ ಸ್ಪೆಷಲ್ ಸಿನಿಮಾ ಇರೋದ್ರಿಂದ, ತುಂಬಾನೇ ಹಾರ್ಟ್ ಟಚಿಂಗ್ ಆಗಿರುವಂತ, ಫ್ಯಾಮಿಲಿ ಬೇಸ್ಡ್, ತುಂಬಾ ಸ್ವೀಟ್ ಆಗಿರುವಂತ ಒಂದು ಕತೆ, ಸ್ವೀಟ್ ಅಂಡ್ ಸ್ಟ್ರಾಂಗ್. ಸೊ ಈ ಒಂದು ಕತೆ ಯಾವತ್ತು ಆದಷ್ಟು ಬೇಗ ಆಚೆ ಬರ್ಬೇಕು, ಜನ ನೋಡ್ಬೇಕು ಅಂತ ನನಗೂ ತುಂಬಾ ಹೋಪ್ ಇದೆ. ಈಗ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಬೇರೆ ಬೇರೆ ಪಾತ್ರಗಳ ಮೂಲಕ ಎಂಟರ್ಟೈನ್ ಮಾಡ್ತಿದಾರ. ಸೊ ಸ್ಕಿನ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ತುಂಬಾನೇ ಗಂಟೆಗಟ್ಟಲೆ ಕ್ಯಾರಿ ಮಾಡ್ಬೇಕಾಗುತ್ತೆ. ರಾಗಿಣಿ ಅವರ ಬ್ಯೂಟಿ ಸೀಕ್ರೆಟ್, ಅದ್ರ ಜೊತೆಗೆ ಸ್ಕಿನ್ ಕೇರ್ ರೂಟೀನ್ ಹೆಂಗಿರುತ್ತೆ ಅಂತ? ಐ ಯೂಸ್ I use the basic products. Sunscreen use ಮಾಡ್ತೀನಿ ನಾನು. Then I use a lot of moisturizer. I think moisturizer is key. ಯಾವತ್ತು when you remove your makeup or put your makeup on anything, ಯಾವ್ದಾದ್ರು ಮಾಯಶ್ಚರೈಸರ್ ಯೂಸ್ ಮಾಡಿ. ಬಟ್ ಇಂಟೆನ್ಸ್ ಮಾಯಶ್ಚರೈಸರ್ ಯೂಸ್ ಮಾಡಿದ್ರೆ ಸ್ಕಿನ್ ಯಾವತ್ತು ಹೈಡ್ರೇಟ್ ಆಗಿರುತ್ತೆ. ಆಮೇಲೆ ಯು ಶುಡ್ ಡ್ರಿಂಕ್ ಯುವರ್ ABC ಜ್ಯೂಸ್ ಅಂತೂ ಕುಡಿಲೇಬೇಕು ಫಾರ್ ಯೋರ್ ಸ್ಕಿನ್. ಕೋಕೋನಟ್ ವಾಟರ್ ಎಷ್ಟಾಗತ್ತೆ ಅಷ್ಟು ನೀರು ಕುಡಿಬೇಕು. ಅಂಡ್ ಜಸ್ಟ್ ಸಿಂಪಲ್ ಥಿಂಗ್ಸ್. ಐ ಥಿಂಕ್ ಹೆಲ್ದಿ ಫುಡ್ ಅಷ್ಟೇ. ಈಗ ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡಲ್ಲ ನಮ್ಮ ಲೈಫ್. ಈಗ ಜಿಮ್ ಅಲ್ಲೂ ಕೂಡ ನೀವೇ ಕಾಣಿಸ್ಕೊಳ್ತೀರಾ. ಈಗ ಸ್ಕಿನ್ ಕೇರ್ ಬಗ್ಗೆ ಅಂತೂ ಹೇಳಿದ್ರಿ. ಹೇರ್ ಕೇರ್ ಹೆಂಗಿರುತ್ತೆ? ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತಿರ್ತೀರಾ? ಯಾಕಂದ್ರೆ ಹೇರ್ ಸ್ಟೈಲ್ಗೋಸ್ಕರ ಡಿಫ್ರೆಂಟ್ ಎಲ್ಲ ಸ್ಪ್ರೇ ಮಾಡ್ತಿರ್ತೀರಾ, ಡಿಫ್ರೆಂಟ್ ಹೇರ್ ಸ್ಟೈಲ್ ಅನ್ನ ಮಾಡ್ಕೊಳ್ತಾ ಇರ್ತೀರಾ. ಹೇರ್ ಸ್ಪ್ರೇ ರೂಟೀನ್ ಹೆಂಗಿರುತ್ತೆ ಅಂತ? ಸೊ ಐ ಟೆಲ್ ಯು ವಾಟ್ ನಾನು ತುಂಬಾ ಸಿಂಪಲ್. ಐ ಡೋಂಟ್ ಯೂಸ್ ಟು ಮಚ್ ಕೆಮಿಕಲ್ಸ್ ಆನ್ ಮೈ ಹೇರ್.
ಅಂಡ್ ತುಂಬಾ ಚೆನ್ನಾಗಿ ನೋಡ್ಕೊತೀವಿ. ರೆಗ್ಯುಲರ್ ಆಗಿ ಐ ಥಿಂಕ್ ಒನ್ಸ್ ಇನ್ ಅ ವೀಕ್ ಆಯಿಲಿಂಗ್ ಮಾಡಿದ್ರೆ 15 days ಅಲ್ಲಿ ಒಂದ್ಸತಿ ಸ್ಪಾ ಮಾಡಿಸಿದ್ರೆ ಅಂಡ್ ಜನರಲಿ ಜಸ್ಟ್ ಯು ಟೇಕ್ ಯು ಮಲ್ಟಿ ವೈಟಮಿನ್ಸ್ ಅಂಡ್ ಟೈಮ್ ಅಂಡ್ ದೆನ್ ದಟ್ ಜಸ್ಟ್ ರಿಮೇನ್ಸ್. ಯಾಕಂದ್ರೆ ನಾವು ತುಂಬಾನೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀವಿ ನಮ್ಮ ಕೂದಲ ಮೇಲೆ, ಸೊ ತುಂಬಾ ನೋಡ್ಕೋಬೇಕು. ನೀವು ಅಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು ಅಂತ. ಸ್ಕಿನ್ ಕೇರ್ ಅಂಡ್ ಹೇರ್ ಕೇರ್ ಇಸ್ ಬೇಸಿಕ್, ಇಟ್ಸ್ ನಾಟ್ ಕಾಂಪ್ಲಿಕೇಟೆಡ್, ಬಟ್ like you use your Indulekha oil is fantastic for hair and ತುಂಬಾ old school ಅದು, but ಆದ್ರೂ I think it's great. And yeah, you should just maintain like just oil your hair regularly and just spas ತುಂಬಾನೇ important. ಯಾಕಂದ್ರೆ hydration of the hair is also as important as hydration of the skin. ಈಗ ಏನಾಗುತ್ತೆ ಅಂತಂದ್ರೆ ಮೇಕಪ್ ಗಂಟೆ ಗಟ್ಟಲೆ ಕ್ಯಾರಿ ಮಾಡಿ ಸ್ಕಿನ್ ಎಲ್ಲ ಡ್ಯಾಮೇಜಸ್ ಆಗ್ತಾ ಹೋಗುತ್ತೆ. ಹೆಚ್ಚಾಗಿ ಪಾರ್ಲರ್ಸ್ ಹೋಗ್ತಿರ್ತಾರೆ ಅಥವಾ ಮನೆಗೆ ಬಂದ್ಮೇಲೆ ಅಮ್ಮ ಹೇಳ್ಕೊಟ್ಟಿರುವಂತ ರೆಮಿಡೀಸ್ ಟ್ರೈ ಮಾಡ್ತಿರ್ತೀರಾ ಅಂತ? ಐ ಬಿಲೀವ್ ಸ್ಕಿನ್ ಕೇರ್ನ ತುಂಬಾ ಬೇಸಿಕ್ ಆಗಿ ಇಟ್ಕೊಂಡ್ರೆ ಅಷ್ಟು ಒಳ್ಳೇದು. ತುಂಬಾ ಓವರ್ ಕಾಂಪ್ಲಿಕೇಟ್ ಮಾಡಬಾರ್ದು. ಇಫ್ ಯು ಶುಡ್ ಗೆಟ್ ಕನ್ಸಲ್ಟೆಂಟ್ ಫ್ರಮ್ ಅ ಗುಡ್ ಸ್ಕಿನ್ ಡಾಕ್ಟರ್. ಅವರು ಸಜೆಸ್ಟ್ ಮಾಡಿರುವಂತ ಬೇಸಿಕ್ ಕ್ರೀಮ್ಸ್, ಬಿಕಾಸ್ ಮಾರ್ಕೆಟ್ ಅಲ್ಲಿ ತುಂಬಾ ಪ್ರಾಡಕ್ಟ್ಸ್ ಬಂದಿದೆ, ಸೊ ಪೀಪಲ್ ಗೆಟ್ ಸೋ ಕನ್ಫ್ಯೂಸ್ಡ್ ವಿತ್ ಐ ಯೂಸ್ ಸಿಂಪಲ್ ಪ್ರಾಡಕ್ಟ್ಸ್ ಲೈಕ್ ಮಾಮಾ ಅರ್ತ್ ಪ್ರಾಡಕ್ಟ್ಸ್, ಫೇಸ್ ವಾಶ್ ಎಲ್ಲ ಯೂಸ್ ಮಾಡ್ತೀನಿ. ದಟ್ಸ್ ಫ್ಯಾಂಟಾಸ್ಟಿಕ್ ಫಾರ್ ಸ್ಕಿನ್. ಅಂಡ್ hydration, your Neutrogena creams are really good. ತುಂಬಾನೇ ಮಾಯಿಶ್ಚರ್ ಕೊಡುವಂತ ಕ್ರೀಮ್ಸ್. then of course what else? Yeah, I think these are the main products. ತುಂಬಾ ಮತ್ತೆ ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಕನ್ಫ್ಯೂಸ್ ಆಗಬಾರ್ದು. ಬೇರೆ ಬೇರೆ ತುಂಬಾ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡ್ರೆ ಅಷ್ಟು ಸ್ಕಿನ್ ಕನ್ಫ್ಯೂಸ್ ಆಗುತ್ತೆ. ಸೊ ವಾಟ್ ಸೂಟ್ಸ್ ಯುವರ್ ಸ್ಕಿನ್ ಅದ್ರ ತಕ್ಕಂಗೆ ಒಂದು ಡರ್ಮಟಾಲಜಿಸ್ಟ್ ಹತ್ರ ಚೆಕ್ ಮಾಡಿಸ್ಬಿಟ್ಟು. ಯೂಶುವಲ್ ಆಗಿ ವಾಟ್ ದೇ ಡೂ ಇಸ್ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ, ಮಾಡಬಾರ್ದು ಅಂತ. ಒಂದ್ಸತಿ ವೆನ್ ಯು ಗೆಟ್ ಯುವರ್ ಸ್ಕಿನ್ ಚೆಕ್ಡ್ ಬೈ ಅ ಪ್ರೊಫೆಷನಲ್, ಅದಾದ್ಮೇಲೆ ನೀವು ಆರಾಮಾಗಿ ಮೇಂಟೈನ್ ಮಾಡ್ಬೋದು ಅಕಾರ್ಡಿಂಗ್ ಟು ನಿಮ್ಗೆ ಏನ್ ಬಜೆಟ್ ಇದೆ, ಎಷ್ಟಕ್ಕೆ ಅಂತ. ಬಟ್ ಅಷ್ಟು ಕ್ರೀಮ್ಸ್, ಅಷ್ಟು ಪ್ರಾಡಕ್ಟ್ಸ್ ಇರೋದ್ರಿಂದ ಇಟ್ ಜಸ್ಟ್ ಕನ್ಫ್ಯೂಸಸ್ ಪೀಪಲ್ ಇನ್ ಮಾರ್ಕೆಟ್. ಕೀಪ್ ಇಟ್ ಬೇಸಿಕ್, ಸಿಂಪಲ್. ವರ್ಕೌಟ್ ಬಗ್ಗೆ ಹೇಳೋದಾದ್ರೆ ಯಾವ್ದೋ ಹೊಸ ವರ್ಕೌಟ್ ಅನ್ನು ಮಾಡ್ತಿದ್ದೀರಾ ಅಂತ ಕೇಳ್ಪಟ್ವಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಈ ತರ ಸಾಕಷ್ಟು ಜನ ಫಿಟ್ನೆಸ್ ಫ್ರೀಕ್ ಇರ್ತಾರೆ, ನಿಮ್ಮನ್ನ ಒಂದಷ್ಟು ಜನ ಫಾಲೋವರ್ಸ್ ಇರ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು. ಸೊ ಅವ್ರಿಗೆ ಫಿಟ್ನೆಸ್ ಒಂದು ಟಿಪ್ಸ್ ಅನ್ನ ಕೊಡೋದಾದ್ರೆ? I'll tell you what, ಪ್ರತಿಯೊಂದು ಪರ್ಸನ್ಸ್ ಬಾಡಿ ಇಸ್ ಡಿಫ್ರೆಂಟ್, ಸ್ಟ್ರಕ್ಚರ್ ಇಸ್ ಡಿಫ್ರೆಂಟ್. ಸೊ ನಿಮ್ಗೆ ಏನ್ ಸೂಟ್ ಆಗುತ್ತೆ ಅದು ನೀವು ಮಾಡಬೇಕು. ನಾನು ಒಂದು ಮಾಡ್ತಾ ಇದ್ದೀನಿ ಅಂತ ನೀವು ಫಾಲೋ ಮಾಡಬಾರ್ದು. ಬಿಕಾಸ್ ನನ್ನ ಬಾಡಿಗೆ ಅಷ್ಟು ಒಂದು ಸೆಟ್ ಆಫ್ ವರ್ಕ್ಔಟ್ಸ್ ಅಥವಾ ಡಯಟ್ಸ್ ಅದೆಲ್ಲ ಇರುತ್ತೆ. ಅಂಡ್ ನಿಮ್ ಬಾಡಿ ತಕ್ಕಂಗೆ, ನಿಮ್ ಬಾಡಿ ಟೈಪ್ ತಕ್ಕಂಗೆ ಇರುತ್ತೆ. ಸೊ ಯು ಶುಡ್ ಆಲ್ವೇಸ್ ಗೆಟ್ ಅ ಪ್ರಾಪರ್ ಬಾಡಿ ಚೆಕ್ ಡನ್, ದಟ್ ಓಕೆ ಯಾವ ರೀತಿಯಲ್ಲಿ ಏನ್ ಮಾಡಬೇಕು ಅಂತದ್ದು. ದೆನ್ ಯು ಶುಡ್ ನಾನು ಐ ಕೀಪ್ ಮಿಕ್ಸಿಂಗ್ ಇಟ್ ಅಪ್. ನಾನು ಸ್ಪಿನ್ನಿಂಗ್ ಮಾಡ್ತೀನಿ, ನಾನು ಯೋಗ ಮಾಡ್ತೀನಿ, ನಾನು ಕಿಕ್ ಬಾಕ್ಸಿಂಗ್ ಎಲ್ಲ ಮಾಡ್ತೀನಿ. ಸೊ ಐ ಡೂ ಲಾಟ್ ಆಫ್ ಕಾರ್ಡಿಯೋ ರಿಲೇಟೆಡ್ ವರ್ಕ್ಔಟ್ಸ್ ಟು ಜಸ್ಟ್ ಮೇಂಟೈನ್ ಅ ಲೀನ್ ಬಾಡಿ. ಇವಾಗ ನಾನು ನೆಕ್ಸ್ಟ್ ಸಿಂಧೂರಿಗೆ ನಾನು ಲೀನ್ ಬಾಡಿ ಮೇಂಟೈನ್ ಮಾಡಬೇಕು ಅಂದ್ರೆ ಐ ಆಮ್ ಜಸ್ಟ್ ಲರ್ನಿಂಗ್ ಮಾರ್ಷಲ್ ಆರ್ಟ್ಸ್ ಅಂಡ್ ಐ ಆಮ್ ಡೂಯಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಾರ್ಡಿಯೋ ಬೇಸ್ಡ್ ವರ್ಕ್ಔಟ್ಸ್. ಸೊ ವೇಟ್ ಟ್ರೈನಿಂಗ್ ಜಾಸ್ತಿ ಮಾಡ್ತಿಲ್ಲ. ಅಂಡ್ ಐ ಸ್ವೇರ್ ಬೈ ಯೋಗ, ಪಾವ ಯೋಗ, ಹಠ ಯೋಗ ಅದೆಲ್ಲ ಮಾಡಬೇಕು. ಯೋಗ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ? It brings it makes you calm, it makes you focused, it makes you relaxed. Workout jotege see, healthy body and healthy mind anta heltaralla. Your mind has to be very healthy, very free, then you can always have a healthy body antadu. ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ಬಿಫೋರ್ ವರ್ಕೌಟ್ ಏನೆಲ್ಲ ಫುಡ್ ಕ್ಯಾರಿ ಮಾಡ್ತೀರಾ? ಆಫ್ಟರ್ ವರ್ಕೌಟ್ ಏನೆಲ್ಲ ಫುಡ್ ಕ್ಯಾರಿ ಮಾಡ್ತೀರಾ ಅಂತ? ಸೊ I'll tell you, when you I'd work out, ನನಗೆ ಯಾವುದೋ ಶೂಟ್ ಇಲ್ಲ ಅಂದ್ರೆ, ಏನೋ ಹೆಕ್ಟಿಕ್ ವರ್ಕ್ ಇಲ್ಲ ಅಂದ್ರೆ, ಮಾರ್ನಿಂಗ್ 1 hour, ಈವ್ನಿಂಗ್ 1 hour. ಮಾರ್ನಿಂಗ್ ಐ ಡೂ ಲೈಕ್ ಮೋರ್ ರಿಲ್ಯಾಕ್ಸ್ಡ್ ಲೈಕ್ ಯೋಗ ಆರ್ breathing, walking antadu. Evening I do a little bit of hardcore workout, like I'll do a class or I'll do my training, atara martini nanu combination. Then balanced food. So major food eating is usually from 10 o'clock in the morning to about 6 o'clock in the evening. Adadmele I avoid eating anything heavy or anything fatty antadu. A lot of people are taking to intermittent fasting. I think it's a very healthy way of maintaining a good body anta helbodu. Yakandre ellaru ivaga tumane fitness conscious agbittidare. So that is a good way, but of course what suits you, you should on the professional consult ಮಾಡಬೇಕು. ಡಯಟಿಷಿಯನ್ಸ್, ಜಿಮ್ ಅಲ್ಲಿ ಇರೋದು, ಟ್ರೈನರ್ಸ್, ಅವ್ರಿಗೆಲ್ಲ ಕನ್ಸಲ್ಟ್ ಮಾಡಿದ್ರೆ, ಸಿ ಎವ್ರಿ ಬಾಡಿ ಬಟ್ ಪರ್ಸನ್ಸ್ ಬಾಡಿ ಟೈಪ್ ಇಸ್ ಡಿಫ್ರೆಂಟ್. ಸೊ ನಾನು ಬಿಫೋರ್ ವರ್ಕೌಟ್ ಐ ಡೋಂಟ್ ಈಟ್ ಎನಿಥಿಂಗ್. ಐ ಜಸ್ಟ್ ಹ್ಯಾವ್ ಆಲ್ಮಂಡ್ಸ್ ಆರ್ ಸಮ್ ನಟ್ಸ್ ಆರ್ ಸಮಥಿಂಗ್ ಲೈಕ್ ದಟ್. ಅದಾದ್ಮೇಲೆ ಒಂದು ಹೆವಿ ಮೀಲ್ ತಿನ್ಬೇಕು. ಅಂಡ್ ಮಧ್ಯಾಹ್ನ ಚೆನ್ನಾಗಿ ತಿಂತೀನಿ ನಾನು, ಬಿಕಾಸ್ ಈವ್ನಿಂಗ್ ಅಗೇನ್ ಐ ಟು ವರ್ಕೌಟ್. ಲಾಸ್ಟ್ ಕ್ವೆಶ್ಚನ್, ವೇಟ್ ರಿಡಕ್ಷನ್ ಸರ್ಜರೀಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಸರ್ಜರೀಸ್ ಮತ್ತೆ ಬೋಟಾಕ್ಸ್, ತುಂಬಾ ಜನ ಇದಕ್ಕೆ ಮೊರೆ ಹೋಗ್ತಿದ್ದಾರೆ. ನಿಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ? See,
ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಪ್ರೋಸ್ ಅಂಡ್ ಕಾನ್ಸ್. ಸೊ ನೀವೇನ್ ಮಾಡಿಸ್ಕೋತಿದ್ದೀರಾ ಅದು ನಿಮ್ ಇಷ್ಟ, ಬಟ್ ಅದನ್ನ ಪ್ರೋಸ್ ಕಾನ್ಸ್ ಏನಿದೆ ಅಂತ ಅದನ್ನ ವಿಚಾರಿಸ್ಕೊಂಡು ತಿಳಿಸ್ಬೇಕು, ಫುಲ್ ಗೊತ್ತಾಗ್ಬೇಕು ಅದ್ರ ಬಗ್ಗೆ ಏನಿದೆ ಏನು ಅಂತ. ಸೊ some things don't work for you, you shouldn't do. And if you still want to do it, then the risk of life, the risk of damage of skin or damage of body, adella idde irutte. So ನನ್ನ ಪ್ರಕಾರ ಯಾವುದು ಜಜ್ಮೆಂಟ್ ಇಲ್ಲ, ಯಾರು ಏನ್ ಮಾಡಿಸ್ಕೊಟ್ಟಿದಾರೋ, ಏನ್ ಪ್ರೊಸೀಜರ್ಸ್ ಏನ್ ಮಾಡ್ತಿದಾರೋ, ಇಟ್ಸ್ ದೇರ್ ವಿಶ್ ಅಂಡ್ ದೇರ್ ಲೈಫ್. ಬಟ್ just you should know the pros and cons of it ಅಂತ ಅಷ್ಟೇ. ಬಿಕಾಸ್ a lot of people ಏನೇನೋ ಪ್ರೊಸೀಜರ್ಸ್ ಮಾಡಿಸ್ಕೋತಾರೆ, ಅವ್ರಿಗೆ ಅದ್ರ ಬಗ್ಗೆ ಗೊತ್ತೇ ಇರಲ್ಲ. So do what you full information gather ಮಾಡಿ, because see, all these procedures were created for to cure health issues that were there ಮುಂಚೆ. ಇವಾಗ it has become like a trend that ಈ ತರ ಸರ್ಜರಿ, weight loss surgery ಅದೆಲ್ಲ, all that was created to ತುಂಬಾ ಜನಕ್ಕೆ ವೇಟ್ ಗೇನ್ ಆಗುತ್ತೆ ಬಿಕಾಸ್ ಆಫ್ ಹಾರ್ಮೋನ್ಸ್, ಜನರಲ್ ವೇಟ್ ಗೇನ್, ಅವ್ರಿಗೆ ತುಂಬಾ ಡಿಸೀಸಸ್ ಇರುತ್ತೆ. ಸೊ ಅದನ್ನ ರಿಡ್ಯೂಸ್ ಮಾಡಕ್ಕೆ ಅಂತ ಇದ್ದಿದ್ದು ಇದೆಲ್ಲ ಸರ್ಜರೀಸ್. ಅಂಡ್ ಇವಾಗ ಎವ್ರಿಬಡಿ ಇಸ್ ಡೂಯಿಂಗ್ ಇಟ್ ಟು ದೇರ್ ಥಿಂಗ್. ನಿಮಗೆ ವರ್ಕೌಟ್ ಆಗ್ತಿದೆ ಅಂದ್ರೆ ನೀವು ಮಾಡಿ, ನಾನು ಎಂಕರೇಜು ಮಾಡಲ್ಲ, ಡಿಸ್ಕರೇಜು ಮಾಡಲ್ಲ, ನಂದೇನು ಒಪಿನಿಯನ್ ಇಲ್ಲ ಅದ್ರ ಬಗ್ಗೆ. ಆಲ್ ಐ ವಾಂಟ್ ಟು ಸೇ ಇಸ್ ದಟ್ ಯು ಶುಡ್ ಬಿ ವೆರಿ ಕೇರ್ಫುಲ್. ಅಂಡ್ ಬಾಡಿ ಇಸ್ ಅ ಟೆಂಪಲ್, ಅದನ್ನ ನಾವು ಬೇಸಿಕ್ ಆಗಿ ಕೆಟ್ಕೊಂಡ್ರು ಇಟ್ ವಿಲ್ ಬಿ ಹೆಲ್ದಿ. ಐ ಮೀನ್ ಸುಮ್ಮನೆ ಉಂಗ್ಲಿ ಮಾಡೋಂಥದ್ದು ಏನಿಲ್ಲ ಅದನ್ನ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಸರ್ಕಾರಿ ನ್ಯಾಯ ಬೆಲೆ ಅಂಗಡಿಗೆ ನಮ್ಮನ್ನು ಕರ್ಕೊಂಡು ಹೋಗಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಇದಾಗಿತ್ತು ನಟಿ ರಾಗಿಣಿ ದ್ವಿವೇದಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.